ಹುಡುಗರೆಲ್ಲ ಒಂದಾಗಿ ನಮ್ಗೆ ಆ್ಯಕ್ಚುಲಿ ತುಂಬ ಖುಷಿಯಾಗಿತ್ತು. ಆ ಮಧುರಮ್ಮ ದೇವಸ್ಥಾನ ಮುಂದೆ ರಥ ಎತ್ಕೊಂಡು ಹೋಗಿ ನಿಲ್ಲಿಸಿದಾಗ ಆ್ಯಕ್ಚುಲಿ ರೋಮಗಳು ಎದ್ದು ನಿಂತ್ಕೊಂಡಂಗಿತ್ತು. ನಮ್ಮ ಅನುಭವ ಹೇಗಿತ್ತು ಅಂದರೆ, ಇದೆಲ್ಲ ಮಧುರಮ್ಮನ ಮಹಿಮೆ. ನಮ್ಮ ಕನಸಲ್ಲೂ ನಾವು ತಿಳ್ಕೊಂಡಿರಲಿಲ್ಲ ಈ ಥರ ಮಾಡ್ತೀವಿ ಅಂದ್ಬಿಟ್ಟು. ಆ ಮಧುರಮ್ಮ ದೇವಿ ನಮಗೆ ಆಶೀರ್ವಾದ ಕೊಟ್ಟು ಈ ಸರಿ ಕರ್ಕೊಂಡು ಬಂದಕ್ಕೆ ಎಲ್ಲರಿಗೂ ಖುಷಿ ಆಯಿತು. ರಾಜ್ಯದಲ್ಲಿ ಅತಿ ವಿಶೇಷವಾಗಿ ಹಾಗೂ ವಿಜೃಂಭಣೆಯಾಗಿ ತೇರುಗಳ ಜಾತ್ರೆ, ಕುರ್ಚುಗಳ ಜಾತ್ರೆ ಅಥವಾ ರಥಗಳ ಜಾತ್ರೆ ಅಂತೇಳಿ ಕರೆಯಲ್ಪಡುವಂತಹ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಉಸ್ಕೂರು ಮದ್ದೂರಮ್ಮನ ಜಾತ್ರೆ, ಉಸ್ಕೂರಿಗೆ ಹೊಂದಿಕೊಂಡಿರುವಂತಹ ಎಲ್ಲ ಗ್ರಾಮಗಳಲ್ಲೂ ಕೂಡ ಈ ಒಂದು ಮುಗಿಲೆತ್ತರದ ತೇರುಗಳನ್ನು ನಿರ್ಮಾಣ ಮಾಡಿ ಅವುಗಳನ್ನ ರಾಸುಗಳ ಸಹಾಯದಿಂದ ಎಳೆದು ತರಲಾಗುತ್ತದೆ. ಈ ಒಂದು ಹಬ್ಬಕ್ಕೆ 2 ತಿಂಗಳುಗಳಿಂದ ಆಯಾ ಗ್ರಾಮಗಳಲ್ಲಿನ ಯುವಕರು ಸಜ್ಜಾಗ್ತಾರೆ ಮತ್ತು ಬಡಿಗೆಗಳು ಮತ್ತು ಮರಗಳ ಸಹಾಯದಿಂದ ಈ ಒಂದು ತೇರುಗಳನ್ನು ನಿರ್ಮಾಣ ಮಾಡ್ತಾರೆ. ಮುಗಿಲೆತ್ತರದ ಈ ಒಂದು ತೇರುಗಳು ಸಾಗುವಂತ ದಾರಿಯಲ್ಲಿ ನಿಯಂತ್ರಣವನ್ನ ಕಳೆದುಕೊಳ್ಳದಂತೆ ತೇರುಗಳನ್ನು ನಿರ್ಮಾಣ ಮಾಡಲಾಗುತ್ತೆ. ಹಾಗೆ ವಿಶೇಷವಾಗಿ ಶ್ರದ್ಧಾ ಭಕ್ತಿಗಳಿಂದ ಇಡೀ ಗ್ರಾಮಸ್ಥರು ಭಾಗವಹಿಸ್ತಾರೆ. ಶುಕ್ರವಾರದಂದು ಈ ಒಂದು ತಾಯಿಯ ಈ ತೇರುಗಳಿಗೆ ಆಯಾ ಗ್ರಾಮಗಳಲ್ಲೇ ತಂಬಿಟ್ಟಿನ ಆರತಿಗಳನ್ನು ಮಾಡ್ತಾರೆ. ಶನಿವಾರ ಈ ಒಂದು ತೇರುಗಳನ್ನ ರಾಸುಗಳ ಸಹಾಯದಿಂದ ಉಸ್ಕೂರಿಗೆ ಸುತ್ತಮುತ್ತಲು ಇರುವಂತಹ 7-8 ಕಿಲೋಮೀಟರ್ಗಳ ದೂರದಿಂದಲೂ ಕೂಡ ತೇರುಗಳನ್ನು ಎಳೆದು ತರಲಾಗುತ್ತದೆ. ಭಾನುವಾರ ತುಂಬು ಜಾತ್ರೆ, ಲಕ್ಷಾಂತರ ಸಂಖ್ಯೆಯಲ್ಲಿನ ಭಕ್ತಾದಿಗಳು ಈ ಒಂದು ಜಾತ್ರೆಯಲ್ಲಿ ಭಾಗವಹಿಸ್ತಾರೆ. ಈ ಮುಗಿಲೆತ್ತರದ ಸಾಲು ಸಾಲು ರಥಗಳನ್ನ ಕಣ್ತುಂಬಿಕೊಳ್ತಾರೆ. ಸೋಮವಾರದಂದು ಆಯಾ ಗ್ರಾಮಗಳಲ್ಲಿ ಎಲ್ಲರೂ ಕೂಡ ಮತ್ತೊಮ್ಮೆ ಪೂಜೆಗಳನ್ನು ಸಲ್ಲಿಸಿಕೊಂಡು ಮಂಗಳವಾರ ಈ ಒಂದು ತೇರುಗಳನ್ನ ಉಸ್ಕೂರಿನಿಂದ ವಾಪಸ್ ಅವರವರ ಗ್ರಾಮಗಳಿಗೆ ಎಳೆದು ತರಲಾಗುತ್ತದೆ. ಆ ರೀತಿಯಾಗಿ ಈ ಬಾರಿ 17 ತೇರುಗಳನ್ನ ಅವರವರ ಗ್ರಾಮಗಳಿಗೆ ಎಳೆದೊಯ್ಯಲಾಯಿತು. ಆ ಒಂದು ಸಂದರ್ಭದಲ್ಲಿ ಕೋನಪ್ಪನ ಅಗ್ರಹಾರದ ಈ ಒಂದು ತೇರನ್ನ ಎಳೆದು ತಂದಂಥದ್ದು ಮತ್ತು ಆ ಒಂದು ವಾಪಸ್ ಬರುವ ಸಂದರ್ಭದಲ್ಲಿ ಹೇಗೆ ಕರೆದುಕೊಂಡು ಹೋಗುವಾಗ ಇದ್ದಂತ ಭಕ್ತಿ ಮತ್ತು ಆ ಯುವಕರ ತಂಡ ಅದೇ ರೀತಿ ವಾಪಸ್ ತರುವಾಗಲೂ ಕೂಡ ಇರುತ್ತೆ. ಅತ್ಯಂತ ಸಂಯಮದಿಂದ ನಿಯಂತ್ರಣ ಕಳೆದುಕೊಳ್ಳದಂತೆ ತೇರನ್ನ ಎಳೆದು ತರಲಾಗುತ್ತೆ. ಇದನ್ನ ನೋಡೋದಕ್ಕೆ 2 ಕಣ್ಣು ಸಾಲದಾಗುತ್ತದೆ. ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಹೀಗೆ ಮುಗಿಲೆತ್ತರದ ಈ ಒಂದು ಕೊನಪ್ನಗ್ರಹಾರದ ತೇರನ್ನ ಎಳೆದು ತರುವಾಗ ಲಲನೆಯರು ರಾನ್ ಮೇಲೆ ಕ್ಯಾಟ್ ವಾಕ್ ಮಾಡಿದಂತೆ ತಾಯಿ ಮದ್ದೂರಮ್ಮನ ಈ ತೇರು ತಳುಕುತ್ತಾ ಬೆಳಕುತ್ತಾ ಮುಂದೆ ಸಾಗ್ತಾ ಇತ್ತು. ಇದನ್ನ ನಿಯಂತ್ರಿಸುವಂತ ಯುವಕರುಗಳು ಆ ಒಂದು ಚಕ್ರಗಳಿಗೆ ನಿಯಂತ್ರಣದ ಬ್ರೇಕ್ಗಳನ್ನು ಹಾಕಿ ನಿಯಂತ್ರಣ ಕಳೆದುಕೊಳ್ಳದಂತೆ ಎಳೆದು ತರೋದನ್ನ ನೋಡೋದಕ್ಕೆ 2 ಕಣ್ಣು ಸಾಲದಾಗುತ್ತದೆ. ಇದು ಸುಲಭವೇನಲ್ಲ, ಅತ್ಯಂತ ಕಷ್ಟಕರವಾದಂತು ಮತ್ತು ಅಪಾಯಕಾರಿಯಾದಂತ ಈ ಒಂದು ಸಾಹಸ ಆ ತಾಯಿಯ ಮೇಲೆ ಇರುವಂತ ಭಕ್ತಿಯನ್ನ ತೋರಿಸುತ್ತದೆ. ಇದನ್ನ ಎಳೆದು ತರುವಾಗ ಆ ಒಂದು ಯುವಕರ ಪಡೆ ಹೇಗೆಲ್ಲ ಶ್ರಮವಹಿಸಿ ಶ್ರದ್ಧಾ ಭಕ್ತಿಯಿಂದ ಎಳೆದು ತರ್ತಾರೆ ಮತ್ತೊಮ್ಮೆ ನೋಡ್ತಾ ಈ ಸಂದರ್ಭದಲ್ಲಿ ಈ ಒಂದು ಕೊನಪ್ಪನಗ್ರಹಾರದ ಯುವಕರುಗಳು ತಮ್ಮ ಸಂತಸವನ್ನು ಹಂಚಿಕೊಂಡಿದ್ದು ಹೀಗೆ. ಹುಡುಗರೆಲ್ಲ ಒಂದಾಗಿ ಏನೋ ದೊಡ್ಡವರು ಚಿಕ್ಕವರು ಏನೋ ಈಗೋ ಏನು ಇಲ್ಲದೆ ಎಲ್ಲ ಸೇರಿ ಏನೋ ಈ ಹಬ್ಬವನ್ನು ತುಂಬ ಯಶಸ್ವಿಯಾಗಿ ಏನೋ ಮಾಡ್ಕೊಂಡು ಬಂದಿದ್ದೀವಿ. ನಮ್ಗೆ ಆ್ಯಕ್ಚುಲಿ ತುಂಬ ಖುಷಿಯಾಗಿತ್ತು. ಆ ಮಧುರಮ್ಮ ದೇವಸ್ಥಾನ ಮುಂದೆ ರಥ ಎತ್ಕೊಂಡು ಹೋಗಿ ನಿಲ್ಲಿಸಿದಾಗ ಆ್ಯಕ್ಚುಲಿ ರೋಮಗಳು ಎದ್ದು ನಿಂತ್ಕೊಂಡಂಗಿತ್ತು. ಸೊ ದೇವರೇ ಮೈ ಮೇಲೆ ಬಂದಂಗಿತ್ತು ಹುಡುಗರಿಗೆಲ್ಲ. ನಮ್ಮ ಅನುಭವ ಹೇಗಿತ್ತು ಅಂದರೆ, ಇದೆಲ್ಲ ಮಧುರಮ್ಮನ ಮಹಿಮೆ. ನಮ್ಮ ಕನಸಲ್ಲೂ ನಾವು ತಿಳ್ಕೊಂಡಿರಲಿಲ್ಲ ಈ ಥರ ಮಾಡ್ತೀವಿ ಅಂದ್ಬಿಟ್ಟು. ಆ ಮಧುರಮ್ಮ ದೇವಿ ನಮಗೆ ಆಶೀರ್ವಾದ ಕೊಟ್ಟು ಈ ಸರಿ ಕರ್ಕೊಂಡು ಬಂದಕ್ಕೆ ಎಲ್ಲರಿಗೂ ಖುಷಿ ಆಯಿತು. ಇದಕ್ಕೆ ನಮ್ಗೆ ಸಪೋರ್ಟ್ ಮಾಡಿದೆಲ್ಲ ಪೊಲೀಸ್ ಆಗಲಿ, ಫಾರೆಸ್ಟ್ ಅವರಾಗಲಿ, ಬೆಸ್ಕಾಮ್ ಅವರಾಗಲಿ, ACP ಆಗಲಿ, DCP ಆಗಲಿ, LCT ಅವರಾಗಲಿ, ಆಮೇಲೆ ನಮ್ಮೂರು ಕೋನಪ್ರಗ್ರಹ ಗ್ರಾಮಸ್ಥರೆಲ್ಲರೂ ನಮಗೆಲ್ಲ ಸಪೋರ್ಟ್ ಮಾಡಿ ಇದು ಮಾಡೋದಕ್ಕೆ ನಾವು ಹೋಗಿ ಖುಷಿಯಾಗ್ಬೋದು. ಹೀಗೆ ಶ್ರದ್ಧಾ ಭಕ್ತಿಯಿಂದ ತೇರನ್ನ ನಿರ್ಮಾಣ ಮಾಡ್ತಾರೆ. ಎಳೆದೊಯ್ಯುವಾಗಲೂ ಕೂಡ ಅದೇ ರೀತಿಯಾದಂತಹ ಭಕ್ತಿ ಇರುತ್ತೆ, ವಾಪಸ್ ತರುವಾಗಲೂ ಕೂಡ ಅದೇ ರೀತಿಯಾದಂತಹ ಶ್ರದ್ಧಾ ಭಕ್ತಿಯಿಂದ ಎಳೆದು ತಂದು ಅವರ ಗ್ರಾಮದಲ್ಲಿ ಸ್ವಸ್ಥಾನಕ್ಕೆ ತಲುಪಿಸುತ್ತಾರೆ. ಕೊನಪ್ಪನಗ್ರಹರ ಕುರ್ಚು ಯಾವ ರೀತಿ ವಾಪಸ್ ಬಂತು ಮತ್ತು ಯಾರೆಲ್ಲ ಏನೆಲ್ಲ ಮಾತನಾಡಿದ್ರು ನೋಡೋಣ ಬನ್ನಿ. ಸಾವಿರಾರು ವರ್ಷ ಇತಿಹಾಸ ಇರುವಂತ ಜಾತ್ರೆ ಇದು. ಈ ಜಾತ್ರೆಗೆ ಮುಂಚೆ ಕಾಲದಲ್ಲಿ 108 ಊರುಗಳಿಂದ ಕುರ್ಜು ಬರ್ತಿತ್ತಂತೆ. ಅದು ನಮ್ಮ ಮುತ್ತಾತ ನಮ್ಮ ಮುತ್ತಜ್ಜಿ ಹೇಳ್ತಾ ಇದ್ದಿದ್ದು. ಆ
ಅದಾದ ನಂತರ ನಾವು ಜನ್ರೇಷನ್ಸ್ ಟುಗೆದರು ನಮ್ಮ ತಾತ ಮುತ್ತಾತಂದ್ರು ಮಾಡ್ತಾಯಿದ್ರು. ಅದಾದ ನಂತರ ನಮ್ಮ ತಂದೆಯವರು, ನಮ್ಮ ಮಾವ ಅವರು, ಆಮೇಲೆ ನಾವು ಹಿಂಗೆ ನಮ್ಮ ಮಕ್ಕಳೂ ಕಲ್ತ್ಕೊಳ್ಬೇಕು ಅನ್ನೋದು ಎಲ್ಲರೂ ಉದ್ದೇಶ. ಅದರಿಂದ ನಮ್ಮೂರಲ್ಲಿ ಈ ಸರ್ತಿ ಮೊದಲನೇ ಬಾರಿಗೆ ಈ ಮಧುರಮ್ಮ ದೇವಿಗೆ ರಥನ ಕಟ್ಟಿ, ಅಂದರೆ ಕುರ್ಜನ ಕಟ್ಟಿ, ಇಲ್ಲಿಂದ ಮಧುರಮ್ಮ ದೇವಸ್ಥಾನ ಉಸ್ಕೂರ್ವರೆಗೂ ಎಲ್ಲರೂ ನಮ್ಮ ಊರಿನಲ್ಲಿರೋಂಥ ಎಲ್ಲ ಯುವಕರು, ಮಹಿಳೆಯರು, ಹಿರಿಯರು ಎಲ್ಲರ ಸಹಕಾರದಿಂದ ಉಸ್ಕೂರ್ ತನಕ ಮಧುರಮ್ಮ ಕುರ್ಜನ ಕರ್ಕೊಂಡು ಹೋಗಿದ್ದಾರೆ. ಎಲ್ಲರೂ ಇದೇ ಥರ ಒಗ್ಗಟ್ಟಾಗಿ ವರ್ಷನೂ ಇದೇ ಅದ್ಧೂರಿಯಾಗಿ ಇದೇ ಥರನೇ ಜಾತ್ರೆ ನಡೆಸಬೇಕು ಅನ್ನೋದು ನಮ್ಮೆಲ್ಲರ ಕೋರಿಕೆ ಆಗಿದೆ. ಇದು ನನ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಆದ್ರೂ ತುಂಬ ಅದ್ಭುತವಾಗಿತ್ತು. ಮೇಲ್ಗಡೆ ನಿಂತ್ಕೊಂಡು ಕೆಳಗಡೆ ಕಾರ್ ಓಡಿಸೋ ಥರ ಅಷ್ಟು ಸುಲಭ ಅಲ್ಲ ಈ ಗಾಡಿನ, ರಥನ ಓಡಿಸೋದು ಅಂದರೆ. ರಥನ ಓಡಿಸ್ಬೇಕು ಅಂದರೆ ಅದಕ್ಕೆ ಅಂತ ಎಕ್ಸ್ಪೀರಿಯೆನ್ಸೂ ಬೇಕು. ನನಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದ್ರೂ ನಾನು ಮಾರ್ಗದರ್ಶನ ನೋಡ್ತಾ ಇದ್ದೆ, ನೋಡಿ ಕಲ್ತಿದ್ದೀನಿ. ನಾನು ಚಿಕ್ಕ ವಯಸ್ಸಿಂದ ದೊಡ್ಡಮಂಗಲ ತೇರ್ಗೂ ಹೋಗಿ ಅಲ್ಲಿ ಅವ್ರು ಏನು ಮಾತಾಡ್ತಾಯಿದ್ರು, ಏನು ಮಾಡ್ತಾಯಿದ್ರು, ಎಲ್ಲಿ ಕೊಡ್ತಾಯಿದ್ರು, ಕೊಡಗಳು ಕೊಡ್ತಾಯಿದ್ರು. ನಮ್ಮದು ಜಾಸ್ತಿ ಟರ್ನಿಂಗ್ ಇರೋದ್ರಿಂದ ನಮಗೊಂದು ಸ್ವಲ್ಪ ರಿಸ್ಕ್ ಆಯಿತು. ಬಟ್ ಆದ್ರೂ ರಿಸ್ಕ್ನ ರಸಕ್ಕೆ ತನ್ನೋ ಥರ ನಮಗೆ ನಮ್ಮ ಹುಡುಗರು ಮಾಡಿಕೊಟ್ಟಿದ್ದಾರೆ. ಎಲ್ಲರೂ ಫಸ್ಟ್ ಟೈಮು ನಾವು ಉಸ್ಕೂರಿಗೆ ಓಡಿಸಿದ್ರು ಯಶಸ್ವಿಯಾಗಿ ಓಡಿಸಿದ್ದೀವಿ. ಈ ಯಶಸ್ವಿಗೆ ಕಾರಣ ಕೋನಪ್ಪನಗರ ಗ್ರಾಮದವರು, ಅಕ್ಕಪಕ್ಕ ಗ್ರಾಮದವರು, ಮತ್ತು ನಮ್ಮ ಶಾಂತಿಪುರ ಗ್ರಾಮದವರು ಹಾಗೂ ಚಿಕ್ಕನಾಮಂಗಲದವರು, ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿಯವರಿಗೆ ಮೇಯ್ನಾಗಿ ನಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀವಿ. ಹಾಗೂ ಮತ್ತು ಬೆಸ್ಕಾಂ ಅವರು ಸಹ ನಮಗೆ ತುಂಬಾ ಸಹಕಾರಿ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಎಲ್ಸಿಟಾದವರು ಅವರು ಸಹ ನಮಗೆ ತುಂಬಾ ಸಹಕಾರ ಮಾಡಿಕೊಟ್ಟಿದ್ದಾರೆ. ದೊಡ್ಡಮಂಗಲದವ್ರು ಕೂಡ ನಮಗೆ ಅವರ ಎಕ್ಸ್ಪೀರಿಯೆನ್ಸ್ನ ಮತ್ತು ಎತ್ತುಗಳನ್ನ ಯಾರ್ಯಾರು ಕಟ್ಟಿದಾರೋ ಅವರು ಎಲ್ರಿಗೂ ಅಷ್ಟೇ ಬರೋ ವರ್ಷ ಇನ್ನೂ ಜಾಸ್ತಿ ಎತ್ತುಗಳು ಕಟ್ಟೋಣ, ಟ್ರ್ಯಾಕ್ಟರ್ಗಳು ಕಮ್ಮಿ ಮಾಡೋಣ, ಎತ್ತುಗಳನ್ನ ನಾವು ಜಾಸ್ತಿ ಓಡಿಸೋಣ ಅಂತ ನಾನು ಇದರಲ್ಲಿ ಕೇಳ್ಕೊತೀನಿ. ನಮ್ಮ ಕೋನಪ್ಪನಗರದ ಇತಿಹಾಸದಲ್ಲಿ 101 ಕುರ್ಜು ಹೋದಾಗ ನಮ್ಮೂರದು ಒಂದು ತೇರು ಹೋಗ್ತಾ ಇತ್ತು. ಅದು ನಮ್ಮೂರಿಂದ ಒಂದು ಕನಸಿತ್ತು. ಯಾವತ್ತಾದರೂ ಒಂದು ದಿನ ನಾವು ಉಸ್ಕೂರಿಗೆ ರಥ ಹೊಡಿಬೇಕು ಅನ್ನೋದು ಒಂದು ಕನಸಿದ್ದೇ ಇತ್ತು. ಅದು ಹೋದ ಸಲ ನಮ್ಮ ತೇರು ಸ್ವಲ್ಪ ಕಾರಣಾಂತರದಿಂದ ದೊಡ್ಡಮಂಗಲಕ್ಕೆ ಹೋಗಿ ಅರ್ಧಕ್ಕೆ ನಿಂತಿತ್ತು. ಈ ಸಲ ನಮ್ಮ ಊರಿನ ಯುವಕರು, ಹಿರಿಯರು, ಹೆಂಗಸರು, ಮಕ್ಕಳು ಎಲ್ಲರ ಶ್ರಮದಿಂದ ನಾವು ಉಸ್ಕೂರಿಗೆ ಹೋಗಿ ಆಯಮ್ಮನ ಸೇವೆ ಮಾಡೋ ಥರ ರಥವನ್ನು ಕಟ್ಕೊಂಡು, ಸಿಡಿರನ್ನು ಇಟ್ಕೊಂಡು, ಶಾಟಿ ಹಿಡಿದು ರಥವನ್ನು ಓಡಿಸಿ ನಾವು ಇವತ್ತು ಹೋಗಿ ಶನಿವಾರ ಹೋಗಿ ಇವತ್ತು ಮಂಗಳವಾರ ವಾಪಸ್ ಬಂದಿದ್ದೀವಿ. ನಮಗೆ ಬಹಳ ಖುಷಿ ಆಗ್ತಾಯಿದೆ. ಇದೇ ಥರ ನಮ್ಮ ಊರಿನ ಹಿರಿಯರು ಹಾಗೂ ಯುವಕರು ಮತ್ತು ಮಕ್ಕಳು, ಹೆಂಗಸರು ಎಲ್ಲ ಇದೇ ವರ್ಷ ಯಾವ ಥರ ಸಪೋರ್ಟ್ ಮಾಡಿದ್ದೀರೋ ಪ್ರತಿ ವರ್ಷ ಇದೇ ಥರ ಸಪೋರ್ಟ್ ಮಾಡಿ ನಾವು ಈ ಅಮ್ಮನ ಸೇವೆಯನ್ನು ಮಾಡೋಣ. ವರ್ಷಕ್ಕೆ ಒಮ್ಮೆ ಆದರೂ ನಾವು ದೇವರ ಸೇವೆ ಮಾಡೋದಕ್ಕೆ ನಮಗೆ ಪರಮಾತ್ಮ ಒಂದು ಸಂಕಲ್ಪವನ್ನು ಕಲ್ಪಿಸಿದ್ದಾನೆ. ಆದ್ದರಿಂದ ನಾವು ಈ ತೇರನ್ನು ಪ್ರತಿ ವರ್ಷ ಇದೇ ಥರ ನಡೆಸ್ಕೊಂಡು ಹೋಗೋಣ ಅಂತ ನಮ್ಮ ಕೋನಪ್ಪನಗರದ ಪರವಾಗಿ ಎಲ್ಲಮ್ಮನ ತಾಯಿ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ಜೈ ಮದ್ದೂರಮ್ಮ. ಒಟ್ನಲ್ಲಿ ಸುರಕ್ಷಿತವಾಗಿ ಹೋಗಿ ತಾಯಿಯ ದರ್ಶನವನ್ನ ಪಡೆದುಕೊಂಡಂತ ಕೋನಪ್ಪನಗರದ ಕುರ್ಚು ವಾಪಸ್ ಬಂದು ಸ್ವಸ್ಥಾನವನ್ನ ತಲುಪಿದ ನಂತರ ಇಡೀ ಗ್ರಾಮದ ತಾಯಂದಿರು ಆರತಿಯನ್ನ ಬೆಳಗಿ ದೃಷ್ಟಿಯನ್ನ ತೆಗೆದು ಆ ತಾಯಿಯ ಚಕ್ರಗಳಿಗೆ ಈ ಒಂದು ದೃಷ್ಟಿ ನೀರನ್ನ ಹಾಕಿ ಆ ತಾಯಿಯನ್ನ ಬರಮಾಡಿಕೊಂಡರು. ಮತ್ತು ಯುವಕರು ಒಂದಷ್ಟು ನೆಮ್ಮದಿಯ ನಿಟ್ಟುಸಿರನ್ನ ಬಿಟ್ಟರು. ಇನ್ನು ಬರೋ ವರ್ಷ ಈ ತಾಯಿಗೆ ಮತ್ತೊಮ್ಮೆ ಕುರ್ಚನ್ನ ನಿರ್ಮಾಣ ಮಾಡಿ ಎಳೆದೊಯ್ತಾರೆ. ಆ ತಾಯಿ ಇವರೆಲ್ಲರಿಗೂ ಕೂಡ ಒಳಿತನ್ನ ಮಾಡಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ.